ಜಮ್ಮು ಕಾಶ್ಮೀರದಲ್ಲಿ ಕೆಲ ದಿನಗಳ ಹಿಂದೆ ಉಗ್ರರೊಂದಿಗಿನ ಗುಂಡಿನ ಕಾಳಗದಲ್ಲಿ ರಾಜ್ಯದ ಯೋಧರೋರ್ವರು ಮೃತಪಟ್ಟಿದ್ದರು, ಹುತಾತ್ಮರಾಗಿದ್ದರು. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯದ ಯೋಧ ಹುತಾತ್ಮರಾಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಧ ಪ್ರಕಾಶ್ ಜಾಧವ್ ಅವರ ಪಾರ್ಥಿವ ಶರೀರವನ್ನು ಬೆಳಗಾವಿಯ ನಗರಕ್ಕೆ ತೆಗೆದುಕೊಂಡು ಬರುವಂತಹ ಕಾರ್ಯ ಆಗಿದೆ. ಯೋಧ ಪ್ರಕಾಶ್ ಜಾಧವ್ 29 ವರ್ಷ ಪ್ರಾಯದವರು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಜೊತೆಗೆ ಹೋರಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು. ಆ ಟೈಮ್ನಲ್ಲಿ ಅವರು ಹುತಾತ್ಮರಾಗಿದ್ದರು. ಬೆಳಗಾವಿ ನಗರದ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ ಅವರ ಪಾರ್ಥಿವ ಶರೀರ ಅನ್ನೋದು ಗೊತ್ತಾಗ್ತಾ ಇದೆ. ಸೇನೆಯ ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರದ ಆಗಮನ ಆಗಿದೆ. ಪ್ರಕಾಶ್ ಜಾಧವ ಚಿಕ್ಕೋಡಿ ತಾಲೂಕಿನ ಬೂದಿಹಾಳ ಗ್ರಾಮದ ನಿವಾಸಿ. ಯೋಧನ ಸ್ವಗ್ರಾಮ ಬೂದಿಹಾಳದಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ, ಸಕಲ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ನವೆಂಬರ್ 26ನೇ ತಾರೀಕಿನಂದು ಈ ಘಟನೆ ನಡೆದಿತ್ತು. ಉಗ್ರರ ಜೊತೆ ನಡೆದಂಥ ಫೈರಿಂಗ್ನಲ್ಲಿ ಪ್ರಕಾಶ್ ಜಾಧವ್ ಹುತಾತ್ಮರಾಗಿದ್ದರು.